ಲೇ ಥರ್ಡ್ ಕ್ಲಾಸ್ ಮುಂಡೆಗಳ, ನಿಮಗೆ ಮಿಂಡಾನೇ ಬೇಕು ಅಂದರೆ ಗಂಡ ಯಾಕೆ ಬೇಕು, ಮದುವೆ ಯಾಕೆ ಬೇಕು, ಪ್ರೀತಿ ಅನ್ನೋದು ಯಾಕೆ ಬೇಕು? ನಿಮ್ಮ ಜನ್ಮಗಳಿಗೆ ಬೆಂಕಿ ಹಾಕ. ವೀಕ್ಷಕರೇ, ನಾನು ಇವತ್ತೇನು ಹೇಳಕ್ಕೆ ಹೊರಟಿದ್ದೀನಲ್ಲ, ಇದು ಕೆಲವೊಬ್ಬರು ಹೆಂಗಸರಿಗೆ, ಎಲ್ಲ ಹೆಂಗಸರಿಗೂ ಅಂತ ಅಲ್ಲ, ಅಂಡ್ ನಾನು ಹೆಣ್ಣು ವಿರೋಧಿ ಅಂತಾನೆ ಹೇಳ್ತಾ ಇಲ್ಲ. ಸೊ ಆ ಥರ ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಹೇಳೋದು ನಿಮಗೆ ಒಂದು ವರ್ಷ ಬರ್ತೀರಾ, ಮದುವೆ ಆಗ್ತೀರಾ, ಒಂದು ವರ್ಷನೋ 2 ವರ್ಷನೋ ಸಂಸಾರ ಮಾಡ್ತೀರಾ, ಆಮೇಲೆ ಇನ್ನೊಬ್ಬ ನೋಡ್ಕೊಂಡು ನಿಮ್ಮ ತೆವಳಿಗೆ, ನಿಮ್ಮ ಚೂಳಿಗೆ, ನಿಮ್ ಏನು ಬೇಕೋ ನೀವು ಮಾಡ್ಕೊಂಡು ಹೋಗ್ತೀರಾ, ನಿಮ್ಮ ಬದುಕು ನೀವು ನೋಡ್ಕೊಂಡು ಹೋಗ್ತೀರಾ, ನೀವು ಎಂಜಾಯ್ಮೆಂಟ್ಗೋಸ್ಕರ. ಆ ಸಂಪತ್ತಿಗೆ ಏನಕ್ಕೆ ಮದುವೆ ಆಗ್ತೀರಿ? ಮದುವೆ ಆಗೋದಂತೆ ಅದಕ್ಕೊಂದು ಕೇಸ್ ಹಾಕೋದಂತೆ, ಅದಕ್ಕೊಂದು ಕೇಸ್ ಫೈಲ್ ಮಾಡೋದು, ಡೌರಿ ಕೇಸ್ ಅಂತ ಹಾಕೋದು, ಅದಕ್ಕೆ ಕೋಟಿ ಕೋಟಿ ಕೇಳೋದು. ಯಾಕೆ? ಇದು ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಈ ಮಹಿಳಾ ಆಯೋಗ ಅಂತ ಒಂದಿರುತ್ತೆ. ಈ ಹೆಣ್ಮಕ್ಳಿಗೆ ಏನಾದ್ರು ಆಯ್ತು ಅಂದ್ರೆ ಮಹಿಳಾ ಆಯೋಗ ಅಂತೆ, ಮಹಿಳಾ ಪೊಲೀಸ್ ಸ್ಟೇಷನ್ ಅಂತೆ. ಆದ್ರೆ ಅದೇ ಗಂಡಸರಿಗೆ ಅಂದಾದ್ರೆ ಗಂಡಸರ ಆಯೋಗ ಎಲ್ಲಿದೆ? ಯಾಕೆ? ಗಂಡಸರಿಗೆ ಏನಾದ್ರು ಅನ್ಯಾಯ ಮಾಡ್ಬೋದಾ? ಆವತ್ತೇನೋ ಹೇಳಿದ್ರು ಮಹಾತ್ಮ ಗಾಂಧಿ ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಯಾವಾಗ ಮಹಿಳೆಯರು ಏನೋ ಒಬ್ಬರೇ ಒಂಟಿಯಾಗಿ ನಡ್ಕೊಂಡು ಹೋಗ್ತಾರೆ, ಆವಾಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಅರ್ಥ ಅಂತೇಳಿ. ನಿಜವಾಗ್ಲೂ ಹಂಗಲ್ಲ ಸ್ವಾಮಿ, ಅದು ಆಗಿನ ಕಾಲ. ಈಗ ಗಂಡಸರಿಗೂ ಭಯ ಆಗ್ತದೆ. ಎಲ್ಲಿ ಒಬ್ಬನೇ ನಡ್ಕೊಂಡು ಹೋದ್ರೆ ಹೆಣ್ಮಕ್ಳು ಹಿಡ್ಕೊಂಡು ರೇಪ್ ಮಾಡ್ತಾರೋ ಅನ್ನೋ ಒಂದು ಭಯದಲ್ಲಿದ್ದಾವೆ ಕೆಲವೊಂದು ಕಡೆ, ಕೆಲವೊಂದು ಜಾಗದಲ್ಲಿ. ಏನಾದ್ರೂ ಒಂದು ರೀಸನು, ಏನಾದ್ರೂ ಓಕೆ ಏನಂತ ಹೇಳಿ, ನನ್ನ ಗಂಡ ಕುಡಿತಾನೆ. ಯಾಕಪ್ಪ ಕುಡಿತಾನೆ? ಒಂದು ಹೇಳ, ನನಗೆ ಗೊತ್ತಿರೋ ಪ್ರಕಾರ ಕುಡಿಯೋದು ಏನಕ್ಕೆ? ಕಿಕ್ ಕೊಡೋಕೆ. ಪ್ರೀತಿಗಿಂತ ದೊಡ್ಡ ಕಿಕ್ಕು ಯಾವುದೂ ಇಲ್ಲ ಪ್ರಪಂಚದಲ್ಲಿ, ನಾನು ತಿಳ್ಕೊಂಡಿರೋ ಮಟ್ಟಿಗೆ. ಆ ಪ್ರೀತಿ ಅನ್ನೋ ಕಿಕ್ ನೀನು ಕೊಟ್ರೆ ಹೆಂಡತಿ ಆದವಳು, ಅವನ ಗಂಡ ಯಾಕೆ ಕುಡಿತಾನೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಬರ್ತಾನೆ ತಾಯಿ, ಎಲ್ಲ ಅವನೇ ನೋಡ್ಬೇಕಲ್ಲ. ಮನೆ ಬಾಡಿಗೆಯಿಂದ ಹಿಡಿದು, ಕರೆಂಟ್ ಬಿಲ್ಲಿಂದ ಹಿಡಿದು, ರೇಷನ್ನಿಂದ ಹಿಡಿದು, ಗ್ಯಾಸಿಂದ ಹಿಡಿದು, ಮಕ್ಕಳ ಫೀಸಿಂದ ಹಿಡಿದು, A to Z ಅವನೇ ನೋಡ್ಬೇಕಲ್ಲ. ಅದಕ್ಕೊಂದು ದುಡಿಬೇಕಲ್ಲ. ಅವ್ನು ದುಡಿಬೇಕಾದ್ರೆ ಅವನೇನು ಮಾಡ್ತಾನೆ? ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ಕೊಂಡ್ಬರ್ತಾನೆ, ಸಂಜೆವರೆಗೂ ಕೆಲಸ ಮಾಡ್ಕೊಂಡ್ಬರ್ತಾನೆ, ಮೈ ನೋವಿಗೆ ಒಂದು ಸ್ವಲ್ಪ ಕುಡ್ಕೊಳ್ತಾನೆ. ಆಯಿತು. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳ. ಇಲ್ಲಿ ಈ ಕಡೆ ಏನಾಗುತ್ತೆ, ಇವನು ಗಂಡ ಆದವನು ಹೆಂಡತಿಗೂ ಹೇಳಕ್ಕಾಗಲ್ಲ, ಈ ಕಡೆ ತಾಯಿಗೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೆಂಡತಿ ಅಂದ್ರೆ ಹೆಂಡತಿ ನನ್ನ ನಂಬ್ಕೊಂಡು ಬಂದಿದ್ದಾಳಪ್ಪ, ಓಕೆ, ಅವಳಿಗೇನು ಹೇಳೋದು ಬೇಡ ಅಂತೇಳಿ. ಈ ಕಡೆ ತಾಯಿ ಅಂದ್ರೆ ಜನ್ಮ ಕೊಟ್ಟಿದ್ದಾಳೆ, ಸಾಕಿದ್ದಾಳೆ, ಅವಳಿಗೇನು ಹೇಳಬಾರ್ದಪ್ಪ ಅಂತೇಳಿ ಈ ಕಡೆ. ಹೆಂಡತಿಗೆ ಹೇಳಿದ್ರೆ ಏನೋ ತಾಯಿ ಕೋಪ, ತಾಯಿಗೆ ಹೇಳಿದ್ರೆ ಹೆಂಡತಿ ಕೋಪ. ಇವ್ರು ಹೆಂಗಾದ್ರೂ ಕಿತ್ತಾಡ್ಲಿ ಅಂದ್ಕೊಂಡು ಅವ್ನು ಕುಡಿಯೋಕೆ ಹೋಗ್ತಾನೆ. ಕುಡಿಯೋದೇ ತಪ್ಪು. ಕುಡ್ಕೊಂಡು ಏನು ಮಾಡ್ತಿದ್ದಾನೆ ನಿಮಗೆ? ಓಕೆ, ಅದರಲ್ಲಿ ಏನು ಮಾಡ್ತೀರಾ? ಡೌರಿ ಕೇಸ್ ಹಾಕ್ತೀರಾ, ಹರಾಸ್ಮೆಂಟ್ ಹಾಕ್ತೀರಾ, ಸೆಕ್ಸುವಲ್ ಟಾರ್ಚರ್ ಅಂತ ಹಾಕ್ತೀರಾ. ಯಾಕೆ ಸೆಕ್ಸುವಲ್ ಟಾರ್ಚರ್ ಅಂತೇಳಿ ಅವನ ಜೊತೆಲಿ ಇತ್ಕೊಂಡು ಮಕ್ಕಳು ಮಾಡ್ಕೋಬೇಕಾದ್ರೆ ಆವಾಗೆಲ್ಲ ಸೆಕ್ಸುವಲ್ ಟಾರ್ಚರ್ ಇರಲಿಲ್ವಾ? 2 ಮಕ್ಕಳಾಗಿ ಅಥವಾ 3 ಮಕ್ಕಳಾಗಿ ಅಥವಾ 4 ಮಕ್ಕಳಾಗಿ ಅಥವಾ 10 ವರ್ಷ ಸಂಸಾರ ಮಾಡಿ, 20 ವರ್ಷ ಸಂಸಾರ ಮಾಡಿ, ನಿಮ್ಗೆ ಯಾವನೋ ಒಬ್ಬ ಹೊಸದಾಗಿ ಸಿಗ್ತಾ ಅನ್ನೋದಕ್ಕೋಸ್ಕರ, ನಿಮ್ಮ ತೆವಳಿಗೋಸ್ಕರ ಇವನ ಮೇಲೆ ಹಾಕ್ಬಿಡ್ತೀರಾ, ಗಂಡನ ಮೇಲೆ ಹಾಕ್ಬಿಡ್ತೀರಾ. ಯಾವ ಥರ? ನನ್ನ ಟಾರ್ಚರ್ ಕೊಡ್ತಾ ಇದ್ದಾನೆ, ನನ್ಗೆ ಹಿಂಸೆ ಕೊಡ್ತಾ ಇದ್ದಾನೆ. ಇವರು ಬರೋ ಹೆಣ್ಮಕ್ಕಳು ಎಲ್ಲಿಂದ ಎಲ್ಲಾದರೂ ನೋಡಿ. ಯಾಕೆ? ಬಂದಿದ ತಕ್ಷಣ ಜಗಳ. ಈ ಕೆಲವೊಬ್ರು ನಾಮರ್ದ ನನ್ನ ಮಕ್ಕಳು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ? ಈ ಹೆಂಡತಿದಿರ ಮಾತನ್ನ ಕೇಳಿಕೊಂಡು ತಂದೆ ತಾಯಿನ ತಗೊಂಡು ಹೋಗ್ಬಿಟ್ಟು ಆಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ಹಾಕ್ತಾರೆ. ಯಾಕೆ? ಅವಳೇ ಬರೋಳು, ಅವಳು ತಂದೆ ತಾಯಿ ಅನಾಥಾಶ್ರಮದಲ್ಲಿದ್ದರೆ ಸಹಿಸ್ಕೊಳ್ತಾಳ? ನೋ, ರೈಟ್? ಇವಳಿಗೊಂದು ನ್ಯಾಯ, ಇವನಿಗೊಂದು ನ್ಯಾಯ. ಇವಳು ತಂದೆ ತಾಯಿ ಮಾತ್ರ ಚೆನ್ನಾಗಿರ್ಬೇಕು, ಹಾಯಾಗಿ ಐಷಾರಾಮಿ ಬದುಕೊಂಡಿರ್ಬೇಕು. ಆದರೆ ಇವಳು ಜೊತೆಲಿ ಬಾಳೋಗೋಸ್ಕರ ಇವಳು ನೆನ್ನೆ ಮೊನ್ನೆ ಬಂದಿರ್ತಾಳೆ, ಇವಳಿಗೋಸ್ಕರ ಇವನು ಬಂದ್ಬಿಟ್ಟು ತಂದೆ ತಾಯಿನ ಎಲ್ಲ ಬಂದ್ಬಿಟ್ಟು ಅಲ್ಲಿ ಅನಾಥಾಶ್ರಮದಲ್ಲಿ ಬಿಸಾಕ್ಬಿಟ್ಟು ಬರಬೇಕು. ಇಲ್ಲಿ ನಾನು ಒಂದು ಕೇಳ್ತೀನಿ, ಅದೇ MG ರೋಡ್ ಕಡೆ ಹೋಗಿ ನೀವು, ಓಕೆ, ಯಾಕೆ ಹೆಣ್ಮಕ್ಳು ಏನೇ ಮಾಡಿದ್ರು ಕಾನೂನು ಆಗಲಿ ಪೊಲೀಸರಾಗಲಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀರಾ? ಯಾಕೆ? ಗಂಡು ಮಕ್ಕಳು ಒಳ್ಳೆಯವರೇ ಇಲ್ವಾ? ಗಂಡು ಮಕ್ಕಳು ಅಂದಿದ ತಕ್ಷಣ ಎಲ್ಲ ಕೆಟ್ಟವ್ರೇನಾ? ಹೆಣ್ಮಕ್ಳು ಹಲ್ಕಿಸ್ಕೊಂಡು ಬಂದಿದ ತಕ್ಷಣ ಅವಳೊಂದು ಕಂಪ್ಲೇಂಟ್ ಕೊಟ್ಟರೆ ಏನು ಕೊಟ್ರು ಜೈ ಅನ್ಕೊಂಡು ಅವರು FIR ಆಗೋದು. ಎಷ್ಟು ಜನ ಜೈಲಲ್ಲಿ ತಪ್ಪೇ ಮಾಡದಿರೋರು ಯುವಕರಿದ್ದಾರೆ. ಇಲ್ಲ, ಒಂದು ಸರ್ವೆ ಮಾಡೋಣ.
ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಸರಿ ಆಯ್ತು, ಲವ್ ಫೇಲಿಯರು, ಪ್ರೀತಿಯಿಂದ ಮೋಸ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತಿರೋರ್ ಲಿಸ್ಟಲ್ಲಿ ಹುಡುಗಿರು ಎಷ್ಟು ಜನ ಇದ್ದಾರೆ? ಒಂದು 5 ವರ್ಷದಿಂದ ಆಯ್ತಾನ ಎಷ್ಟು ಸಾವಿರ ಎಷ್ಟು ಲಕ್ಷ ಜನ ಹುಡುಗರು ಸತ್ತಿದ್ದಾರೆ ಅಥವಾ ಹುಡುಗಿರು ಸತ್ತಿದ್ದಾರೆ ಅಂತೇಳಿ. ಹುಡುಗಿರ ಡೈಲಾಗ್ ಒಂದೇ ತಾನೆ, ನಿನಗೆ ನನಗಿಂತ ಚೆನ್ನಾಗಿರೋಳು ಸಿಗ್ತಾಳೆ ಅಂದ್ರೆ ಇವಳು ಕಿತ್ತೋಗಿರೋಳು ಅಂತ ತಾನೇ ಅರ್ಥ ಆಯ್ತಾ? ಸೊ ಇವ್ರು ಹಿಂಗ್ ಮಾಡಿಕೊಂಡು ಎಷ್ಟು ಜನ ಹುಡುಗರ ಲೈಫ್ ಹಾಳಾಗ್ತದೆ. ಇದ್ಯಾಕೆ ಸರ್ಕಾರ ಗಮನಕ್ಕೆ ಬರಲ್ಲ? ಇದ್ಯಾಕೆ ಜಡ್ಜ್ಗಳ ಗಮನಕ್ಕೆ ಬರಲ್ಲ? ಇದ್ಯಾಕೆ ಪೊಲೀಸ್ ಇಲಾಖೆ ಗಮನಕ್ಕೆ ಬರಲ್ಲ? ಎಷ್ಟು ಜನ ಹುಡುಗಿರು ದುಡ್ಡುಗೋಸ್ಕರ ಹನಿ ಟ್ರಾಪ್ ಮಾಡಿಕೊಂಡು ಎಷ್ಟು ಜನ ಹುಡುಗಿರು ಎಷ್ಟು ಜನ ಹುಡುಗರ ಜೀವನನ ಹಾಳು ಮಾಡಿದ್ದಾರೆ. ಒಂದು ಮನೇಲಿ ಒಬ್ಬನೇ ಇರ್ತಾನೆ, ಎಲ್ಲ ನಿಭಾಯಿಸ್ಕೊಂಡು ಬರ್ತಾನೆ. ಪ್ರೀತಿ ಅನ್ನೋದು ಕಟ್ಬಿಡುತ್ತೆ. ಪ್ರೀತಿಯಲ್ಲಿ ಮುಳುಗೋದ್ಮೇಲೆ ಕೆಲವೊಬ್ಬರಿಗೆ ಅದು ಸಿಗ್ಲಿಲ್ಲ ಅಂದ್ರೆ ಅದು ಬದುಕೋದೇ ಬೇಡ ಅನ್ಸ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ಆ ಪ್ರೀತಿ ಮಾಡಿ ಮೋಸ ಮಾಡಿರೋರ ಪಟ್ಟಿಯಲ್ಲಿ ಹುಡುಗಿಯರಿಂದ ಹುಡುಗರಿಗೆ ಅನ್ಯಾಯ ಆಗಿರೋದು ಎಷ್ಟು, ಹುಡುಗರಿಂದ ಹುಡುಗಿರಿಗೆ ಅನ್ಯಾಯ ಆಗಿರೋದು ಎಷ್ಟು ಪಟ್ಟಿ ಆಗಲಿ. ಆಮೇಲೆ ಇವ್ರಿಗೆ ಕೋಟಿ ಕೊಡ್ಬೇಕಂತ, ಏನು ಡೈವರ್ಸ್ ಅಂತ ಅಪ್ಲೈ ಮಾಡ್ಬಿಡ್ತಾರಂತ. ಡೈವರ್ಸ್ ಕೊಡ್ಬೇಕಂತ ಹೇಳಿದ್ರೆ, ಸ್ವಾಮಿ ನಾನು ಕೇಳ್ಕೊಳ್ಳೋದೇನು ಗೊತ್ತಾ, ಡೈವರ್ಸ್ ಅಂತ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೆಂಡತಿ ಗಂಡ ಬೇಡ ಅಂತ ಹೇಳ್ಬಿಟ್ಟು ಹೋದ್ರೆ, ನನಗೆ ಗೊತ್ತಿರೋದು ಈ ತರ ಬದಲಾವಣೆಗಳು ಬೇಕು. ಕೆಲವೊಂದು ಗಂಡ ಬೇಡ ಅಂತ ಹೆಂಡತಿ ಬಿಟ್ಟು ಹೋಗ್ತಾ ಇದ್ದಾಳೆ ಅಂದ್ರೆ ಹೆಂಡತಿ ಕೊಟ್ಟು ಹೋಗ್ಬೇಕು. ಗಂಡ ಇವ್ರು ಹೆಂಡತಿ ಬೇಡ ಅಂತ ಹೇಳಿದ್ರೆ ರೀಸನ್ಗಳು ನೋಡಬೇಕು. ಇವಳು ಏನ್ ಮಾಡ್ತಿದ್ದಾಳೆ, ಏನಕ್ಕೋಸ್ಕರ ಬೇಡ ಅಂತಿದ್ದಾನೆ, ಅಥವಾ ಅದು ಹೆಂಗಸೆ ಆಗ್ಲಿ ಗಂಡಸೆ ಆಗ್ಲಿ ಯಾರೇ ಆಗಿರ್ಲಿ, ಕುಲಂಕುಷವಾಗಿ ವಿಚಾರಣೆ ಮಾಡಬೇಕು. ಯಾಕೆ ಈಗ MG ರೋಡು ಮತ್ತೊಂದು ಮಗದೊಂದು ಅಂತ ನೋಡಿದಾಗ, ನ್ಯೂ ಇಯರ್ ಅಂತ ಬಂದಾಗ, ಒಂದು ಹುಡುಗ ಏನಾದರೂ ತಪ್ಪು ಮಾಡಿದ್ರೆ, ಒಂದು ಹುಡುಗ ಏನಾದರೂ ಪೊಲೀಸ್ಗಳಿಗೆ ಏನೋ ಅಕ್ಕನೋ ಅಮ್ಮನೋ ಏನೋ ಬಾರೋ ಹೋಗೋಣ ಅಂತ ಹೇಳ್ಬಿಟ್ರೆ ಬಟ್ಟೆ ಬಿಚ್ಚಿ ಕೂರಿಸಿ ಹೊಡಿತೀರಲ್ಲ, ಅದು ಹೆಣ್ಮಕ್ಳಿಗೂ ಮಾಡ್ರಿ. ಕಾಲಲ್ಲಿ ಓದಿತಾಳೆ, ಶೂ ಕಾಲಲ್ಲಿ ಓದಿದ್ದಾಳೆ, ಸೂ ಮಗನೆ ಸೂ ಮುಂಡೆ ಅಂತೆಲ್ಲ ಬೈತಾರೆ. ಗಂಡು ಹುಡುಗರಿಗೆ ಹೆಂಗೆ ಬಟ್ಟೆ ಬಿಚ್ಚಿ ಕೂರಿಸ್ತಿರಲ್ಲ ಕೆಲವೊಂದು ಸ್ಟೇಷನ್ ಅಲ್ಲಿ, ಎಲ್ಲ ಕಡೆ ಹೇಳ್ತಲ್ಲ, ಆ ತರ ಹೆಣ್ಣು ಮಕ್ಕಳನ್ನು ಹೆಂಗಸರಿರೋ ಸ್ಟೇಷನ್ ಅಲ್ಲೇ ಆಗ್ಲಿ, ಒಂದು ಗಂಡು ಹುಡುಗನ್ಗೆ ನೀವು ಹಂಗೆ ಕೂರಿಸಿರ್ತೀರಾ. ಅಲ್ಲಿ ಕೆಲವೊಂದು ಸ್ಟೇಷನ್ಗಳಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ, ಎಲ್ಲ ಸ್ಟೇಷನ್ಗಳಲ್ಲೂ ಇರ್ತಾರೆ. ಸೊ ಅವ್ನಿಗೆ ಅಲ್ಲಿ ಹಂಗೆ ಕೂರಿಸಿರ್ಬೇಕಾದ್ರೆ ಬರೀ ಬಟ್ಟೆಯಲ್ಲಿ ಅವನಿಗೆ ಮಹಿಳಾ ಪೊಲೀಸರು ಮುಂದೆ ಹೋದಾಗ ಆ ಹುಡುಗನ ಮನಸ್ಸು ಏನಾಗಬೇಕು? ಯಾಕೆ ಅದೇ ಥರ ಹೆಣ್ಮಕ್ಳಿಗೂ ಆಗಲಿ. ಯಾಕೆ ಹೆಣ್ಮಕ್ಳು ತಲೆ ಹೊಡೆದು ಬದುಕ್ತಾ ಇಲ್ವಾ? ದಂಧೆ ಮಾಡ್ಕೊಂಡು ಬದುಕ್ತಾ ಇಲ್ವಾ? ಅದು ದಂಧೆ ಮಾಡ್ತಾ ಇರೋರು ಬದುಕು ಬೇರೆ, ಅದೇ ಅವ್ರ ಬದುಕು ಓಕೆ, ನಾವು ಅದನ್ನು ಹೇಳ್ತಾ ಇಲ್ಲ. ಮಾಡ್ದಿರೋ ತಪ್ಪಿಗೆ ಎಷ್ಟು ಜನ ರೀ, ಎಷ್ಟು ಹುಡುಗರು ರೀ ಅನುಭವಿಸ್ತಾ ಇರೋದು. ಎಷ್ಟು ಜನ ಆಕ್ಸಿಡೆಂಟ್ ಆಗಿದ್ದಾರೆ ಕುಡಿದ್ಬಿಟ್ಟು ಫೀಲಿಂಗಲ್ಲಿ. ಅವ್ನು ಡ್ರಿಂಕ್ಸ್ ಹ್ಯಾಬಿಟೇ ಇರಲ್ಲ. ಇವಳು ಯಾವತ್ತು ನಿನ್ನನ್ನು ಬೇಡ ಅಂತ ಹೇಳ್ತಾಳೋ ಆವತ್ತರಿಂದ ಕುಡಿಯೋಕೆ ಶುರು ಮಾಡ್ತಾನೆ, ಗಾಡಿ ಓಡಿಸ್ತಾನೆ, ಎಲ್ಲೋ ಒಂದು ಕಡೆ ಗುತ್ತಾನೆ ಬಿಡ್ತಾನೆ. ಆಮೇಲೆ ನನಗೆ ಎಷ್ಟು ಕಾಲ್ಸ್ ಬರುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಬೇರೆ ಕೆಲಸದಲ್ಲಿ ಬೇರೆ ಇದರಲ್ಲಿ ಬ್ಯುಸಿ ಆಗಿದ್ದೀನಿ, ನಾನು ಇದು ಮಾಡ್ತಾ ಇಲ್ಲ. ಇವತ್ತು ನನಗೊಂದು ಬ್ಯಾಕ್ ಟು ಬ್ಯಾಕ್ 2 ಕಾಲ್ ಬಂತು. ಆ ಹುಡುಗ ಅಳ್ತಾ ಇರೋದು ನೋಡಿ ನನಗೆ ಲಿಟ್ರಲಿ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನಿಸ್ತು. ಈಗ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಈ ಕಾನೂನು ಕಡೆಯಿಂದ ಇಷ್ಟೊಂದೆಲ್ಲ ಸೌಲಭ್ಯಗಳಿರಬೇಕು ಅಂದರೆ ಗಂಡ ಹೆಕ್ಕಳಿಗೆ ತಪ್ಪೇ ಮಾಡ್ದಿರಾ ಇರೋವಂಥ ಗಂಡು ಹುಡುಗರಿಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಹಿಂಗೆ. ಯಾರೇ ಇರಲಿ ತಪ್ಪೇ ಅಲ್ವಾ? ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ. ಯಾಕೆ ನೀವು ಹೇಳ್ಬೋದು, ಅವಳು 1 ವರ್ಷ ದೇಹ ಹಂಚ್ಕೊಂಡಿದ್ದಾಳೆ, 2 ವರ್ಷ ದೇಹ ಹಂಚ್ಕೊಂಡಿದ್ದಾಳೆ, ಹಂಗಂದ್ರೆ ಅವಳು ದೇಹ ಹಂಚ್ಕೊಂಡಿರೋದಕ್ಕೆ ದುಡ್ಡು ಕೊಡ್ಬೇಕಾ? ಯಾಕೆ ಸೆಕ್ಸ್ ಮಾಡ್ಬೇಕಾದ್ರೆ ಗಂಡಸರು ಮಾತ್ರನೇ ಮಜಾ ಮಾಡಿರ್ತಾರ? ಅವಳು ಮಜಾ ಮಾಡಿರಲ್ವಾ? ಹೆಂಡತಿ ಆದವಳು ಅವಳು ಸಂತೋಷ ಪಟ್ಟಿರಲ್ವಾ? ಸೊ ಹಾಗಿರ್ಬೇಕಾದ್ರೆ ಇವಳಿಗೊಂದು ನ್ಯಾಯ ಅವನಿಗೊಂದು ನ್ಯಾಯ ಅಂತ ಅಲ್ಲ. ತಪ್ಪು ಯಾರ್ದಿದೆ, ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಇವಳು ಡೌರಿ ಕೇಸ್ ಹಾಕ್ಬಿಡೋದು, ಇಲ್ಲಿ ಕೆಲವೊಂದು ಕಡೆ ಏನೋ ಅಟ್ರಾಸಿಟಿ ಕೇಸ್ ಹಾಕೋದು, ಏನೋ ಇದಕ್ಕಂತಾನೆ ಒಂದು ಬಿಸ್ನೆಸ್ಸೇ ಮಾಡ್ಕೊಂಡಿದ್ದಾರೆ. ಒಂದಾನೊಂದು ಕಾಲದಲ್ಲಿ ತಾಲಿಗೆ ಯಾವ ಥರ ಪೂಜೆ ಮಾಡ್ತಾ ಇದ್ರು ಅನ್ನೋದು ನಾವು ಕಣ್ಣಿಂದ ನೋಡಿದ್ದೀವಿ. ತಾಲಿಗಿಂತ ದೊಡ್ಡ ದೇವರಿಲ್ಲ ಅಂತ ಪೂಜೆ ಮಾಡ್ತಾರೆ. ಇವಾಗ ಕೆಲವೊಂದು ಕಚರ ಕತ್ರಿ ಕಜ್ಜಿ ನಾಯಿ ಮುಂಡೆಗಳು ಏನು ಮಾಡ್ತಾ ಇದ್ದಾರೆ? ತಾಲಿ ಹಾಕೊಂಡು ಓಡಾಡ್ತಾ ಇದ್ದಾರಾ? ಕಾಲುಂಗ್ರ ಹಾಕೊಂಡು ಓಡಾಡ್ತಾ ಇದ್ದಾರಾ? ಎಲ್ಲೋ ಏನೋ ಯಾವುದೋ ಶೋಕೇಶಲ್ಲಿ ಹಾಕಿಡೋದು, ಶೋಕೇಶಲ್ಲಿ ಇಡೋ ಗೊಂಬೆನ ಅದು? ಯಾಕೆ ಇದೆಲ್ಲ ಇವ್ರ ಗಮನಕ್ಕೆ ಬರಲ್ಲ?
ನಾನು ಜಡ್ಜ್ ಆ್ಯಕ್ಚುಲಿ ಲೈವ್ ನಂದು ಏನೇ ಒಂದು ಲೈವ್ ಇದ್ರೂ ನನಗೊಬ್ಬರು ಹೇಳಿದ್ರು, ಒಬ್ಬೊಬ್ರು ಜಡ್ಜ್ ನೋಡ್ತಾರಂತೆ. ಸೊ ಆ ಜಡ್ಜ್ ನೋಡ್ತಿರ್ಬೇಕಾದ್ರೆ ನಾನು ಹೇಳಲೇಬೇಕು. ಸೊ ಯಾಕೆ ಇವ್ರಿಗೆಲ್ಲ ಈ ರೇಂಜಲ್ಲಿ ನಾವು ಇದು ಮಾಡ್ಕೊಂಡಿರ್ಬೇಕು. ಮಹಿಳಾ ಆಯೋಗ ಅಂತ ಒಂದು ಇದ್ದೇ ಅಂದಾಗ, ಟು ಬಿ ಫ್ರಾಂಕ್ ನಾನು ಹೇಳಿದ್ದೆ ಇದಕ್ಕೆ ಮುಂಚೆನೆ, ನಾನು V2 ಅಂತ ಮಾಡಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಒಂದ್ಸರಿ ಹೇಳಿದ್ದೆ ಲೈವಲ್ಲಿ, ಅದನ್ನ ಹೇಳೋ ಸಮಯ ಬಂದಿದೆ, ಹೇಳ್ತೀನಿ ಅಂತೇಳಿ. ನಾನು ಈ ಮೀಟು ಅಂತ ನಡೀತಾ ಇತ್ತು 20 ವರ್ಷದಿಂದ 30 ವರ್ಷದಿಂದ, ಯಾವನೋ ಒಬ್ಬ ಚುಡಾಯಿಸಿದಂತೆ, ಯಾವನೋ ಒಬ್ಬ ಕೈ ಮುಟ್ಟಿದಂತೆ, ಅದಕ್ಕೆ ಬಂದ್ಬಿಟ್ಟು ಈ ಕೇಸ್ ಅದು ತಗೊಳ್ಳೋದಂತೆ. ಆದರೆ ಹೆಣ್ಮಕ್ಳಿಗೆ ಆ ಥರ ಇರಬೇಕಾದ್ರೆ ಮೀಟು ಅಂತೇಳಿ V2 ಅಂತ ಗಂಡು ಹುಡುಗರಿಗೂ ತರಬೇಕು ಅಂತೇಳಿ ತಂದಿದ್ದು ನಾನು. ಬಟ್ ನನ್ನ ಸ್ನೇಹಿತರು ಕೆಲವೊಬ್ಬರು ಬಂದ್ಬಿಟ್ಟು ನನಗೆ ಬೇಡ, ಹೆಣ್ಮಕ್ಳಿಗೆ ಏನೋ ವಿರುದ್ಧವಾಗಿ ಹೋಗೋದು ಬೇಡ ಅಂತ. ನಾನು ವಿರುದ್ಧವಾಗಿ ಹೋಗ್ತಾ ಇಲ್ಲ, ರಿಯಾಲಿಟಿ ಫ್ಯಾಕ್ಟ್. ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ ಮೋಸ ಮಾಡಿದ್ದಾರೆ. ಓಕೆ, ಗಂಡು ಹುಡುಗನಿಗೊಬ್ಬರು ನಿಮ್ಮ ತೆವಳಿಗೆ ನೀವು ಬಂದ್ಬಿಟ್ಟು ನೀವೇನು ಬೇಕೋ ನೀವು ಎಂಜಾಯ್ ಮಾಡಿಕೊಂಡು, ನಿಮ್ಗೆ ಏನು ಬೇಕೋ ಅದು ಪಡ್ಕೊಂಡು, ನೀವು ಇನ್ನೊಬ್ಬನ ಜೊತೆಲಿ ಚಾಟಿಂಗು ಡೇಟಿಂಗು ಅಂತ ಇದ್ರೆ ಅದನ್ನ ನೋಡಿಕೊಂಡು ಗಂಡ ಸುಮ್ಮನೆ ಇರ್ಬೇಕು. ಆ ಗಂಡ ಕೇಳಿದ ತಕ್ಷಣ ಅದನ್ನು ಏನು ಕಿರುಕುಳ ಕೊಡ್ತಾನೆ, ಸೆಕ್ಸುವಲ್ ಟಾರ್ಚರ್ ಕೊಡ್ತಾನೆ. ನಾನು ಹೇಳೋದು, ನಾನು ಯಾವ ಹುಡುಗರಿಗೆಲ್ಲ ಅನ್ಯಾಯ ಆಗಿದೆ, ನಾನು ಅದಕ್ಕಂತ ಹೆಣ್ಣು ಮಕ್ಕಳ ವಿರೋಧಿ ಅಂತ ಹೇಳ್ತಾ ಇಲ್ಲ. ಇನ್ ಕೇಸ್ ಯಾರಾದರೂ ಅನ್ಕೊಂಡ್ರು ಐ ಡೋಂಟ್ ಕೇರ್. ಆದರೆ ಇಲ್ಲಿ ಗಂಡು ಹುಡುಗರು ಒಬ್ಬನೇ ಇರ್ತಾನೆ ಮನೇಲಿ, ತಂದೆ ತಾಯಿನ ಸಾಕಬೇಕು, ಅಕ್ಕ ತಂಗಿರನ್ನ ಓದಿಸ್ಬೇಕು, ಮದುವೆ ಮಾಡಿಸ್ಬೇಕು. ಅವನೊಬ್ಬ ಹೋದ್ರೆ ಅವನ ಫ್ಯಾಮಿಲಿ ಏನಾಗುತ್ತೆ? ಇಲ್ಲ, ತಂದೆ ತಾಯಿ ಇಬ್ಬರೇ ಇರ್ತಾರೆ, ಮಗ ಒಬ್ಬನೇ ಇರ್ತಾನೆ, ಅವನು ಹೋದ್ರೆ ಅವನ ಫ್ಯಾಮಿಲಿ ಏನಾಗಬೇಕು? ಇದೆಲ್ಲ ಯಾರಿಂದ ಆಗೋದು? ಪ್ರೀತಿ ಅನ್ನೋ ಒಂದು ನಾಟಕ ಆಡ್ಕೊಂಡು ಬರ್ತಾರಲ್ಲ ಕೆಲವೊಂದು ಹೆಂಗಸರು, ಕೆಲವೊಂದು ಕಚಡ ಕಂತ್ರಿ ಕಜ್ಜಿ ನಾಯಿಗಳು, ಮುಂಡೆಗಳು. ಈ ನಾಯಿ ಮುಂಡೆಗಳು ಬರ್ತಾವಲ್ಲ ಕೆಲವೊಬ್ರು, ದುಡ್ಡುಗೋಸ್ಕರನೇ ಅಂತ ಸರ್. ನಾನು ಹೇಳಿ, ದುಡ್ಡು ಬೇಕಾ? ದುಡ್ಡು ಮಾಡ್ಬೇಕಾದ್ರೆ ಹೋಗಿ ನಿಂತ್ಕೊಳ್ಳಿ, ಮಾರ್ಕೆಟ್ ಎಲ್ಲ ಮೆಜೆಸ್ಟಿಕ್ ಎಲ್ಲ ಹೋಗಿ ನಿಂತ್ಕೊಳ್ಳಿ. ಇಲ್ಲಿ ಹುಡುಗರ ಜೀವನದಲ್ಲಿ ಬಂದ್ಬಿಟ್ಟು, ಹುಡುಗರ ಲೈಫಲ್ಲಿ ಪ್ರೀತಿ, ಪ್ರೇಮ, ಮದುವೆ, ತಾಲಿ, ಬದನೆಕಾಯಿ ಅನ್ಕೊಂಡು ಆಟ ಆಡಿ ಅವ್ರ ಜೀವನನ ಹಾಳು ಮಾಡಿ, ಅವ್ರ ನೆಮ್ಮದಿನ ಹಾಳು ಮಾಡಿ, ಅವ್ರ ಸರ್ವಸ್ವನೇ ಮುಗಿಸ್ಬಿಟ್ಟು ಹೋಗೋವಂಥ ಕೆಲಸಗಳನ್ನ ಮಾಡಬೇಡಿ. ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ನಾನು ನಿಜ ಹೇಳೋದು, ನನಗೆ ತುಂಬಾ ಆಸ್ ಫಾರ್ ಏನು ಹೇಳ್ತಾರೆ ಅದನ್ನು, ನಾನು ಕಟ್ತೀನಿ. V2 ಮೆನ್ಸ್ ಅಸೋಸಿಯೇಷನ್ ಅಂತ ಕಟ್ತೀನಿ ಬಿಡಿ. ಓಕೆ, ಮಹಿಳಾ ಆಯೋಗ ಅಂತ, ಗಂಡಸರ ಆಯೋಗ ಅಂತ ಒಂದು ಕಟ್ಟೋಣ, ಪುರುಷರ ಆಯೋಗ ಅಂತ ಒಂದು ಕಟ್ಟೋಣ, ನಾವೇ ಕಟ್ಟೋಣ, ನಾವೇ ನಡ್ಸೋಣ. ಎಷ್ಟು ಜನ ಗಂಡು ಮಕ್ಕಳಿಗೆ ಅನ್ಯಾಯ ಆಗಿದೆ, ಯಾರ್ಯಾರೆಲ್ಲ ನೋವು ಅನುಭವಿಸಿದ್ದಾರೆ, ಎಲ್ಲರಿಗೂ ನ್ಯಾಯ ಸಿಕ್ಕುವಂಥ ಕೆಲಸಗಳನ್ನ ಮಾಡೋಣ. ಇಲ್ಲಿ ಕಾನೂನು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕೊಂಡು ಕೂತ್ಕೊಳ್ಳೋದಲ್ಲ. ಇಲ್ಲಿ ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ನ್ಯಾಯ. ಯಾವ್ಯಾವ ರೀಸನ್ಗಳಿಗೆ ಡಿವೋರ್ಸ್ ಕೊಡ್ತಾರೆ ಗೊತ್ತಾ ಇವರೆಲ್ಲ? ಯಾವ್ಯಾವ ರೀಸನ್ಗಳೇ, ಇವನು ಮೊಬೈಲ್ ಚೆಕ್ ಮಾಡಬಾರ್ದು ಗಂಡ ಆದವನು, ಕಾಲ್ ವೆಯ್ಟಿಂಗ್ ಬರುತ್ತೆ, ಕಾಲ್ ವೆಯ್ಟಿಂಗ್ ಬಂದರೆ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳೋ ಇದಿಲ್ವಾ ಗಂಡನಿಗೆ? ಅಧಿಕಾರ ಇಲ್ವಾ? ಅದಕ್ಕೆ ಜಗಳ. ಇವಳಿಗೆ ರೀಲ್ಸ್ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಟ್ಟು ಹೋಗ್ತಾಳೆ ಇವಳು. ಕೆಲವೊಬ್ಬರು ಹೆಂಗಸರು ಇದ್ದಾರೆ, ಹೆಂಗೆ ಗಂಡನಿಗೆ ಸಪೋರ್ಟ್ ಕೊಟ್ಕೊಂಡು, ಸಂಸಾರ ನಡೆಸ್ಕೊಂಡು, ಮಕ್ಕಳನ್ನ ನೋಡಿಕೊಂಡು, ಅತ್ತೆ ಮಾವಂದಿರನ್ನ ತಾಯಿ ತಂದೆ ಥರ ನೋಡಿಕೊಂಡು ಇರುವಂಥ ಹೆಂಗಸರು ಇದ್ದಾರೆ. ನಾನು ಇಲ್ಲ ಅಂತ ಹೇಳ್ತಲ್ಲ. ಸೊ ಅಂಥ ಹೆಂಗಸರಿಗೆ ನಾವು ತಾಯಿ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ. ಆದರೆ ಈ ಥರ ದುಡ್ಡುಗೋಸ್ಕರನೇ ಬಂದು ಇಲ್ಲಿ ಇವನ ಹತ್ರ ಒಂದು 4 ದಿನ, ಅವನ ಹತ್ರ ಒಂದು 4 ದಿನ, ಯಾಕೆ ಎಷ್ಟು ಉದಾಹರಣೆಗಳು ನೀವು ಇವಾಗ ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ನಿಮ್ಮ ಅಕ್ಕಪಕ್ಕ ಮನೆಗಳೆಲ್ಲ ನಡೆದಿರ್ತಾವೆ ಇದೆಲ್ಲ. ಇದರಲ್ಲಿ ನಿನಗೆ ಬೇಡವಾ? ಅವನು ಕೂತ್ಕೊಂಡು ಮಾತಾಡಿ ನೀಟಾಗಿ ಎಳೆಯಾಗಿ ಮಾತಾಡಿ ಬಗೆಹರಿಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಇವನು ಸರಿ ಇಲ್ಲ, ಇವನು ಕುಡಿತಾನೆ, ಇವನಿಗೆ ಇನ್ನೊಬ್ಬನ ಚಟ ಇದೆ, ಏನೋ ಇವನು ಗಾಂಜಾ ಹೊಡಿತಾನೆ, ಅವ್ನು ಗಾಂಜಾ ಹೊಡಿಲಿ, ಎಣ್ಣೆ ಹೊಡಿಲಿ, ಸಿಗರೇಟ್ ಹೊಡಿಲಿ, ಮತ್ತೊಂದು ಮಗದೊಂದು, ಯಾವುದೇ ನಶೆ ಇರಲಿ, ಪ್ರೀತಿ ಅನ್ನೋ ಒಂದು ನಶೆ ಮುಂದೆ ಯಾವುದೂ ಇಲ್ಲ. ಆ ಪ್ರೀತಿನ ನೀನು ಕೊಟ್ಟರೆ ಆಗ ಆ ನಶೆಗೆ ಯಾಕೆ ಅವನು ಹೋಗ್ತಾನೆ? ನೀನು ಆ ಪ್ರೀತಿನ ನಿಯತ್ತಾಗೆ ಪ್ರೀತಿಯಿಂದ ಪ್ರೀತಿ ಥರ ಕೊಟ್ಟರೆ ಅವನು ಯಾಕೆ ಬೇರೆಯವ್ನು ನೋಡ್ಕೊಂಡು ಹೋಗ್ತಾನೆ? ಅದೇ ಬಂದ್ಬಿಟ್ಟು ಹೆಣ್ಮಕ್ಳಿಗೂ ಹೋಲುತ್ತದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಿಯಾಲಿಟಿ ಅಂದರೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು, ಇಲ್ಲಿ ಏನೋ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಭಾರತ ದೇಶದಲ್ಲಿ, ಅದು ನಮ್ಗೆ ಔಟ್ ಆಫ್ ಕಂಟ್ರಿದೆಲ್ಲ ಬೇಡ. ಔಟ್ ಆಫ್ ಕಂಟ್ರಿದ ಅವ್ರ ಲಿವಿಂಗ್ ರಿಲೇಷನ್ಶಿಪ್, ಅವ್ರು ಎಷ್ಟು ದಿನ ಆದರೂ ಇರ್ಬೋದು, ಎಷ್ಟು ದಿನ ಆದರೂ ಹೋಗ್ಬೋದು, ಏನಾದರೂ ಮಾಡ್ಕೋಬೋದು, ಅವ್ರ ಹಣೆ ಬರ ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ಬೋದು. ಆದರೆ ಇಲ್ಲಿ
ಇವ್ರು ಏನಕ್ಕೆ ತರ್ತಾರೆ, ಏನು ತರ್ತಾರೆ, ಮದುವೆ ಏನೋ ತರ್ತಾರೆ. ಒಂದು 3 ತಿಂಗಳು 6 ತಿಂಗಳು 1 ವರ್ಷನೋ ಸಂಸಾರ ಮಾಡ್ತಾರೆ. ಸಂಸಾರ ಮಾಡಾದ್ಮೇಲೆ ಇವರು ಜೈಕಾರ ಹಾಕ್ತಾರೆ. ಯಾರಿಗೆ? ಹಳೆ ಬಾಯ್ ಫ್ರೆಂಡ್ಗೋ ಅಥವಾ ಆ ಜೀವನಕ್ಕೋ, ಹಳೆ ಜೀವನಕ್ಕೋ ಏನೋ ಒಂದು ಜೈ ಅನ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಇಲ್ಲಿ ಬೇಡ, ಒಂದು ಸರ್ವೆನೇ ಆಗಲಿ. ಗಂಡು ಹುಡುಗರು, ನಾನು ಅದಕ್ಕೆ ಹೇಳಿದೆ, ಗಂಡಸರುಗಳು ಸ್ವಲ್ಪ ಕೇಳಿ. ಜಡ್ಜ್ ಸಾಹೇಬ್ರೆ, ದಯವಿಟ್ಟು ನೀವು ಏನೋ ಹೆಣ್ಮಕ್ಳು, ಹೌದು ಹೆಣ್ಮಕ್ಳು ಸ್ವಾಮಿ, ಹೆಣ್ಮಕ್ಳಿಗೆ ಹೌದು ಏನೋ 9 ತಿಂಗಳು ಒತ್ತಿ ಸಾಕ್ತಾಳೆ, ಮಗ್ತಾಳೆ, ಮಗದೊಂದು ಎಲ್ಲ ಇರುತ್ತೆ, ಹಾಲು ಕೊಡ್ತಾಳೆ, ಜನ್ಮ ಕೊಡ್ತಾಳೆ, ಎಲ್ಲ ಓಕೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿ ಪರ್ಸೆಂಟೇಜ್ ವೈಸ್ ಮಾತಾಡ್ಬೇಕಂದ್ರೆ ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ ಗಂಡು ಹುಡುಗರ ಲೈಫ್ನ ಹಾಳು ಮಾಡಿದ್ದಾರೆ, ಎಷ್ಟು ಜನರು ಪ್ರಾಣ ತೆಗೆದಿದ್ದಾರೆ, ಎಷ್ಟೋ ಜನ ಹುಡುಗರು, ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಸಿಗ್ತಾರೆ ರೀ. ನನಗೆ ಅವಳು ಮೋಸ ಮಾಡಿಬಿಟ್ಲು, ನನ್ನ ಕೈ ಕೊಟ್ಬಿಟ್ಲು, ನನ್ನ ಪ್ರೀತಿನ ಬೇಡ ಅಂದ್ಬಿಟ್ಲು ಅನ್ನೋದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡು ಸತ್ತಿರೋರು ಎಷ್ಟು ಸಾವಿರ ಲಕ್ಷ ಜನ ಬೇಕು ನಮ್ಮ ಭಾರತ ದೇಶದಲ್ಲಿ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಬೇಕು? ಹುಡುಗಿರು ಸತ್ತಿರೋರು ಲಿಸ್ಟ್ ನೋಡಿ. ಮೊನ್ನೆ ನಾನು ಯಾವುದೋ ಒಂದು ನ್ಯೂಸ್ ನೋಡಿದೆ, ಏನೋ ಸತ್ತ ಶವಕ್ಕೆ ತಾಲಿ ಕಟ್ಟಿ ಮದುವೆ ಆಗಿದ್ದು. ಅಂಥವ್ರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾರೆ. ಅದನ್ನ ಪ್ರೀತಿ ಅಂತಾರೆ. ಇವಳು ಬರೋದಂತೆ, ಇವಳು ಬಂದಿದ ತಕ್ಷಣ ಬಂದ್ಬಿಟ್ಟು ಬೇರೆ ಮನೆ ಮಾಡ್ಕೋಬೇಕು, ತಂದೆ ತಾಯಿನ ಬಿಟ್ಟು ಬಂದ್ಬಿಡ್ಬೇಕು, ಇವಳು ಬಂದ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅಳ್ಳಾಡಿಸ್ಕೊಂಡು TV ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕೂತಿರ್ಬೇಕು, ಗಂಡ ದುಡ್ಕೊ ಬಂದಾಗ ಯಪ್ಪ ಓಕೆ, ಅದನ್ನು ಮಾಡ್ತೀವಿ. ಗಂಡಸರಾದವರು ಓಕೆ, ಹೆಂಡ್ತಿನ ಸಾಕಬೇಕು, ನೋಡಬೇಕು, ಮಾಡ್ತೀವಿ. ಬಟ್ ಅದಕ್ಕಂತೇಳಿ ಈ ರೇಂಜಲ್ಲಿ ತಿಕಾಗಂಚಾಲಿ ಮಾಡಿಕೊಂಡು, ಈ ರೇಂಜಲ್ಲಿ ದುರಾಂಕಾರ ಮಾಡಿಕೊಂಡು, ಈ ರೇಂಜಲ್ಲಿ ಏಕಾವಸ್ಥೆಯಿಂದ ಮಾತಾಡಿಕೊಂಡು, ಈ ರೇಂಜಲ್ಲಿ ನೀನು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ನೀನು ಯಾವನೋ ಜೊತೆಲಿ ಪಾರ್ಟಿ ಮಾಡಿಕೊಂಡು, ನೀನು ಯಾವನೋ ಜೊತೆಲಿ ಪಬ್ಬಿಗೆ ಹೋಗ್ಬಿಟ್ಟು ನೈಟ್ 2 ಗಂಟೆ 3 ಗಂಟೆಗೆ ಮನೆ ಬಂದರೆ ನಿನ್ಗೆ ಸೇರಿಸ್ಕೊಳಕ್ಕೆ ಅವನು ಗಂಡಸ ನಾಮರ್ದಾನ ಇಲ್ಲ ಗಾಂಡುನ? ನಿನಗೆ ಆ ಥರ ಬದುಕಬೇಕು ಅಂತ ಹೇಳಿದ್ರೆ ನಿನಗೆ ಯಾಕೆ ಬೇಕು ಈ ತಾಲಿ, ಮದುವೆ, ಸಂಸಾರ ಅನ್ನೋದು? ಯಾವ ಥರ ಬೇಕು? ಏನಕ್ಕೆ ಬೇಕು ನಿನಗೆ? ಯಾವತ್ತು ಗಂಡಸಾಗೆ ಇರೋಕ್ಕೆ ಇಷ್ಟಪಡ್ತಾನೆ, ಗಾಂಡು ಥರ ಇರೋಕ್ಕೆ ಇಷ್ಟಪಡಲ್ಲ. ನನಗೊಂದಿಬ್ಬರು ಫೋನ್ ಮಾಡಿದ್ರು ವೀಕ್ಷಕರು. ನಿಜ ಹೇಳಬೇಕಾದ್ರೆ ಯಾವ ರೇಂಜಲ್ಲಿ ನನಗೆ ನೋವಾಯಿತು ಅಂತ ಹೇಳಿದ್ರೆ, ಅಳ್ತವನೆ, ಮದುವೆ ಆಗಿದೆ, 2 ವರ್ಷ ಸಂಸಾರ ಮಾಡಿದ್ದಾಳೆ, ಏನೋ ಒಂದು ಹೆಣ್ಮಗು ಇದೆ. ಸೊ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದವಳು ಹಳೆ ಬಾಯ್ ಫ್ರೆಂಡ್ ಜೊತೆಲಿ ಸೆಟ್ ಆಗ್ಬಿಟ್ಟವಳು. ಅವನೆಂತ ಕಿತ್ತೋಗಿರೋ ಸ್ವಾಮಿ, ಎಲ್ಲಾರು ಏನೋ ಈಗ ಅವ್ರ ಹೆಸರೇನೋ ಗೊತ್ತಿಲ್ಲ, ಮಂಜು ಗೀತಾ ಸಮಥಿಂಗ್ ಏನೋ ಸ್ವಾಮಿ, ಅವನದು ದೊಡ್ಡದು ಮನಸ್ಸು, ಎಲ್ಲಾರ್ದು ಅದೇ ಥರ ಮನಸ್ಸಿರಲ್ಲ. ಓಕೆ, ಯಾವನ ಜೊತೆಲೆ ಹೋಗಿ 1-2 ವರ್ಷ ಇದ್ಕೊಂಡು, 2 ತಿಂಗಳು ಇದ್ಕೊಂಡು, ಏನೋ ಅವಳು ಎಂಜಾಯ್ ಮಾಡಿಕೊಂಡು ಸುತ್ತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಗಂಡ ಬೇಕು ಅಂತ ಬಂದರೆ ಸೇರಿಸ್ಕೊಳ್ಳೋ ಅಷ್ಟು, ಆ ಮಂಜುಗಿರೋ ಅಷ್ಟು ದೊಡ್ಡ ಮನಸ್ಸು ಎಲ್ಲ ಗಂಡಸರಿಗೂ ಇರಲ್ಲ. ಇದನ್ನು ತಿಳ್ಕೋಬೇಕು. ಎಲ್ಲ ಗಂಡಸರಿಗೂ ಇರಲ್ಲ ಆ ಥರ. ಅಲ್ಲೋಗಿ ಯಾವನ ಜೊತೆಲೋ ಏನೋ ಪಾರ್ಕಲ್ಲಿ, ಬೀಚಲ್ಲಿ, ರೆಸಾರ್ಟಲ್ಲಿ ಎಂಜಾಯ್ ಮಾಡಿಕೊಂಡು ಏನೇನು ಬೇಕು ಮೋಜು ಮಸ್ತಿಗಳೆಲ್ಲ ಮಾಡಿಕೊಂಡು, ಆಯಿತಾ, ಗಂಡ ನೀನು ಬೇಡ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲೆಲ್ಲ ಬಂದು ಮಾತಾಡ್ಬಿಟ್ಟು ನನಗೆ ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಆಮೇಲೆ ಅವನೇ ಬೇಕು, ಅವನೇ ಗತಿ ಹೇಳ್ತಾರಲ್ಲ, ಇಟ್ಕೊಳ್ಳೋನ್ ಇರೋ ತನಕ ಕಟ್ಕೊಳ್ಳೋನ್ ಕೊನೆ ತನಕ ಅಂಥೇಳಿ. ಕೆಲವೊಂದು ಕಚಡ ಕಂತ್ರಿ ಕಜ್ಜಿ ನಾಯಿ ಮುಂಡೆಗಳಿಗೆ ಇದು ಅರ್ಥ ಆಗಲ್ಲ. ಇದು ಏನು ಗೊತ್ತಾ, ಇವನಿಲ್ಲ ಅಂದರೆ ಇನ್ನೊಬ್ಬ ಅಂತ ಹೋಗ್ತಾರಲ್ಲ, ಆವಾಗ ಅವ್ರಿಗೆ ಹೆಸರು ಬೇರೆದಿರುತ್ತೆ. ನಾನು ಕೇಳ್ಕೊಳ್ಳೋದೇನೆಂದರೆ, ಹೌದು ನಮ್ಮ ಹೆಣ್ಣು ಮಕ್ಕಳಿಗೆ ಮಹಿಳಾ ಆಯೋಗ, ಪುರುಷರ ಪೊಲೀಸ್ ಸ್ಟೇಷನು ಇದೆಪ್ಪ. ಅದಕ್ಕಂತೇಳಿ ಮಹಿಳಾ ಆಯೋಗ ಥರ ನಮಗೂ ಗಂಡಸರಿಗೂ ಒಂದು ಆಯೋಗ ಬೇಕು. ಇಲ್ಲಾಂದರೆ ನಾನೇ ಕಟ್ತೀನಿ. ಗಂಡೈಗಳಿಗೆ ಅನ್ಯಾಯ ಆಗಿದೆ, ಮನೆಯಲ್ಲಿ ಗಂಡೈಗಳು ಪ್ರಾಣ ಕಳ್ಕೊಂಡಿದ್ದಾರೆ ಈ ಪ್ರೀತಿ ಅನ್ನೋ ಹೆಸರಿಂದ, ಈ ಹುಡುಗಿರು ಮಾರಿಸಿ ಯಾರ್ಯಾರೆಲ್ಲ ಸತ್ತಿದ್ದಾರೆ, ಯಾರ್ಯಾರೆಲ್ಲ ತಂದೆ ತಾಯಿಗಳು ನೊಂದೋಗಿದ್ದಾರೆ, ಮಗನ್ನ ಕಳ್ಕೊಂಡು, ಮಕ್ಕಳನ್ನ ಕಳ್ಕೊಂಡು, ನಾನು ಅದನ್ನು ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಇದನ್ನು RTI ಹಾಕಿ ಕೂಡ ನಾನು ತಗೊಳ್ತೀನಿ.
ನಾನು ಅತಿ ಶೀಘ್ರದಲ್ಲಿ ಅದು ನಿಮ್ಮ ಮುಂದೆ ತರ್ತೀನಿ. ಎಷ್ಟು ಜನ 5 ವರ್ಷದಿಂದ ತಗೊಳ್ಳೋಣ, 1 ವರ್ಷದ ತಗೊಳ್ಳೋಣ, ಎಷ್ಟು ವರ್ಷದ ಬೇಕಾದರೂ ತಗೊಳ್ಳೋಣ. ಎಷ್ಟು ಜನ ಹುಡುಗರು ಹುಡುಗಿಗೋಸ್ಕರ ಸತ್ತಿದ್ದಾರೆ, ಆ್ಯಂಡ್ ಸತಿ ಸಾವಿತ್ರಿಗಳು ಎಷ್ಟು ಜನ ಹುಡುಗಿರು ಹುಡುಗನಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತ ನೋಡೋಣ. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಆಯಿತು, ಅದು ನೆನೆ ಯಾವುದೋ ನೋಡಿದೆ, DYSP ದುಡ್ಡು ಬೇಕಂದರೆ ದುಡ್ಡು ಮಾಡೋದು ಬೇರೆ ಏನಾದರೂ ಮಾಡಿ. ನಾನು ನಿಜ ನಿಮ್ಮನ್ನು ಕೇಳ್ಕೊಳ್ಳೋದು, ಎಲ್ಲ ಹೆಂಗಸರಿಗೂ ಎಲ್ಲ ಹೆಣ್ಮಕ್ಳಿಗೂ ಕೇಳ್ಕೊಳ್ಳೋದಷ್ಟೇ. ನಿಮಗೆ ದುಡ್ಡು ಬೇಕಾ? ದುಡ್ಡುಗೋಸ್ಕರ ನೀವು ಏನೇನೋ ಮಾಡ್ತೀರಲ್ಲ, ಮಾಡ್ಕೊಳ್ಳಿ. ಇನ್ನೊಬ್ರು ತಲೆ ಹೊಡಿಬೇಡಿ, ಇನ್ನೊಬ್ರು ಪ್ರಾಣ ತೆಗಿಬೇಡಿ. ಬಹಳ ಮುಖ್ಯವಾಗಿ ಈ ಪ್ರೀತಿ ಅನ್ನೋ ಅಸ್ತ್ರನ ಬಳಕೆ ಮಾಡಲೇಬೇಡಿ. ಯಾವುದೇ ಕಾರಣಕ್ಕೂ ದಯಮಾಡಿ ಆ ಅಸ್ತ್ರನ ಬಳಕೆ ಮಾಡಲೇಬೇಡಿ. ಗಂಡಸರು ತುಂಬ ನೋವು, ಹೆಣ್ಮಕ್ಳ ಥರ ಕಲ್ ಮನಸ್ಸಿರಲ್ಲ. ಎಲ್ಲ ಹೆಣ್ಮಕ್ಳ ಮನಸ್ಸು ಕಲ್ ಮನಸ್ಸು ಅಂತ ನಾನು ಹೇಳ್ತಲ್ಲ. ಆದರೆ ಕೆಲವೊಬ್ಬರದು 90% ಅದ ತಗೊಳ್ಳೋಣ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, 80% ಅದ ತಗೊಳ್ಳೋಣ, 70% ಅದ ತಗೊಳ್ಳೋಣ, 99% ಅಂತ ತಗೊಳ್ಳೋಣ. ಅದೇನೋ ಪರ್ಸೆಂಟೇಜ್ ನೀವೇ ಹಾಕ್ಕೊಳ್ಳಿ. ಆ ಪರ್ಸೆಂಟೇಜ್ ಹೆಣ್ಣು ಮಕ್ಕಳು ಏನು ಕಲ್ ಮನಸ್ಸು ಇರುತ್ತಲ್ಲ, ಆ ರೀತಿ ಗಂಡಸರ ಮಕ್ಕಳು, ಗಂಡು ಮಕ್ಕಳ ಹೃದಯ ಇರುತ್ತಲ್ಲ, ಅದು ಭಾಳ ಸೂಕ್ಷ್ಮವಾಗ್ದಿದ್ದು. ಲೈಕ್ ಒಂಥರ ಬೇಗನೆ ಏನೇನೋ ನಿರ್ಧಾರಗಳು ತಗೊಳುತ್ತೆ, ನೊಂದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಕೇಳೋದು ನಿಮಗೆ ಹೌದು, ಏನು ನಿಮ್ಮ ಇಷ್ಟಕ್ಕೆ ನೀವು ನಿಮ್ಮ ಜೀವನ ನೋಡಿಕೊಂಡು ನೀವು ಎಂಜಾಯ್ ಮಾಡಬೇಕಂತ ಹೇಳಿದ್ರೆ ನಿಮಗಂತ ಒಂದು ಪ್ರಪಂಚ ಇದೆ, ನಿಮಗಂತ ಒಂದು ಜೀವನ ಇದೆ, ಆಯಿತಾ? ಒಂದು ತಿಳ್ಕೊಳ್ಳಿ. ಅದನ್ನು ಜನ ನೋಡೋ ರೀತಿನೇ ಬೇರೆದಿರುತ್ತೆ. ಅಂಥ ಹೆಣ್ಮಕ್ಳಿದ್ದು ಅವಳು ಹಾಕೊಳ್ಳೋ ಬಟ್ಟೆ, ಅವಳು ನಡ್ಕೊಳ್ಳೋ ರೀತಿ, ಅವಳು ಬಾಡಿ ಲ್ಯಾಂಗ್ವೇಜು, ಅವಳು ಮುಖ ಲಕ್ಷಣ, ಅದೆಲ್ಲ ನೋಡಿದ ತಕ್ಷಣ ಈ ಹೆಣ್ಣು ಯಾವ ಥರ ಹೆಣ್ಣು ಅಂತೇಳಿ ಹುಡುಗರು ಜಡ್ಜ್ ಮಾಡ್ತಾರೆ, ಗಂಡಸರು ಜಡ್ಜ್ ಮಾಡ್ತಾರೆ, ಸಮಾಜ ಜಡ್ಜ್ ಮಾಡುತ್ತೆ. ಕೆಂಪೇಗೌಡ ಫಿಲಮಲ್ಲಿ ಒಬ್ಳು ಬರ್ತಾಳಲ್ಲ, ಪಾನ್ ಪರಾಗ್ ಹಾಕ್ಕೊಂಡು ಟೇಬಲ್ ಕೆಳಗಡೆ ಮೆಸೇಜ್ ಟೈಪ್ ಮಾಡ್ಕೊಂಡು ನೋಡಿದ ತಕ್ಷಣ ಸುದೀಪ್ ಹೇಳ್ತಾರಲ್ಲ, ನಿನ್ನ ಬಾಡಿ ಲ್ಯಾಂಗ್ವೇಜ್ಗೂ ನೀನು ಮಾತಾಡ್ತಾ ಇರೋದಕ್ಕೂ ನೀನು ಹೇಳೋ ಕಂಪ್ಲೇಂಟ್ಗೂ ಸಂಬಂಧನೇ ಇಲ್ಲ ಅಂದರೆ. ಸೊ ಆ ಥರ ಸಮಾಜ ಜಡ್ಜ್ ಮಾಡುತ್ತೆ, ಅರ್ಥ ಆಯ್ತಾ? ಸೊ ಹಂಗೆ ನಾನು ಈಗಲೂ ಹೇಳ್ತಾ ಇರೋದು, ಯಾವ ಹುಡುಗರಿಗೆ ಹೆಂಗಸಿಂದ ಅನ್ಯಾಯ ಆಗಿದೆ, ಹೆಂಡತಿಯಿಂದ ಅನ್ಯಾಯ ಆಗಿದೆ, ಸುಳ್ಳು ಕೇಸ್ಗಳು ಹಾಕಿದ್ದಾರೆ, ಸುಳ್ಳು ಆರೋಪಗಳು ಮಾಡಿಕೊಂಡು ನನಗೆ ಇಷ್ಟು ಕೋಟಿ ಬೇಕು, ಇಷ್ಟು ಲಕ್ಷ ಬೇಕು, ನನಗೆ ಇದು ಬೇಕು ಅದು ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲಿ ನಾನು ಇದನ್ನು ಒಂದು ಸರ್ವೆ ಮಾಡಿ ಒಂದು ಸಂಘಟನೆ ಹೆಸರು ಏನಾದರೂ ಇರಲಿ, ಗಂಡಸರ ಆಯೋಗ ಅಂತ ಇರಲಿ ಅಥವಾ ಪುರುಷರ ಆಯೋಗ ಅಂತ ಇರಲಿ ಅಥವಾ V2 ಮೆನ್ಸ್ ಅಸೋಸಿಯೇಷನ್ ಅಂತಲೇ ಯಾವುದಾದ್ರೂ ಒಂದು ಸಂಘಟನೆ ನಾನು ಮಾಡ್ತೀನಿ, ಮಾಡಲೇಬೇಕು. ಇದು ನನಗೆ ಇಬ್ಬರು ಬ್ಯಾಕ್ ಟು ಬ್ಯಾಕ್ ಇಬ್ಬರು ಹುಡುಗರು ಫೋನ್ ಮಾಡಿದ್ರು. ಇನ್ನೊಬ್ಬ ಹೇಳ್ತಾನೆ, ಸೊ ಸರ್ ಏನೋ 8 ವರ್ಷ ಲವ್ ಮಾಡಿದ್ರಂತೆ, ಅಲ್ಲ 12 ವರ್ಷ ಲವ್ ಮಾಡಿದ್ರಂತೆ. 12 ವರ್ಷ ಲವ್ ಮಾಡಿ ನೋಡಿ ಹೆಂಗಿರುತ್ತೆ. 12 ವರ್ಷ ಲವ್ ಮಾಡಿ 5 ವರ್ಷ ಸಂಸಾರ ಮಾಡಿ ಒಂದು ಮಗು ಆಗಿ, ಇನ್ನೊಂದು ಕೇಸ್ ಇದೆ, ಒಂದು ಮಗು ಆಗಿ ಆ ಮಗುನ ಸ್ಕೂಲ್ ಕಳಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವಳು ಸ್ಕೂಲ್ನ ಬಿಡೋಕೆ ಹೋಗ್ತಾಳಲ್ಲ, ಮಗುನ ಡ್ರಾಪ್ ಮಾಡೋಕೆ ಹೋಗ್ತಾಳಲ್ಲ, ಪಾಪ ಇವನು ಬೇಗ ಎದ್ದು ಕಂಪ್ನಿಗೆ ಹೋಗ್ತಾನಂತೆ. ಮಗುನ ಡ್ರಾಪ್ ಮಾಡೋಕೆ ಹೋಗ್ಬೇಕಾದ್ರೆ ಈ ಡ್ರಾಪ್ ಮಾಡಬೇಕಾಗಿರೋ ಗ್ಯಾಪಲ್ಲೇ ಒಬ್ಬನ ಪಿಕಪ್ ಮಾಡ್ಕೊಂಡವಳೆ, ಅವನ ಜೊತೆಲಿ ಹೋಗ್ಬಿಟ್ಟವಳೆ. ಇದನ್ನು ಗೊತ್ತೇ ಇಲ್ಲ. ನಂಬಿ ಗಂಡಸರು ಹೆಂಡತಿನ ನಂಬಿ ಮನೇಲಿ ಬಿಟ್ಟು ಹೋಗ್ತಾರೆ. ಆ ನಂಬಿಕೆನ ನೀವು ಉಳಿಸ್ಕೋಬೇಕು. ಇಲ್ಲ ನೀವು ಆ ಥರ ಮಾಡಬೇಕು, ನೀವು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಮನಸ್ಥಿತಿಗಳು ನಿಮ್ದು ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಮದುವೆ ಆಗೋಕೆ ಹೋಗಬೇಡಿ. ಪ್ರೀತಿಯನ್ನು ನಾಟಕ ಅಂತೂ ಆಡಲೇಬೇಡಿ. ಒಂದು ಹುಡುಗನ ನಿಮ್ಗೆ ಬೇಕಾ ಓಪನಾಗಿ ಹೇಳ್ಬಿಡಿ ಹುಡುಗರಿಗೆ, ಓಪನಾಗಿ, ನೋಡ ನಿನ್ನ ಜೊತೆಲಿ 2 ತಿಂಗಳು ಇರ್ತೀನಿ, 3 ತಿಂಗಳು ಇರ್ತೀನಿ, ನೀನು ಎಂಜಾಯ್ ಮಾಡು, ನಾನು ಎಂಜಾಯ್ ಮಾಡ್ತೀನಿ, ಆಮೇಲೆ ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತೆಲ್ಲ ಹಿಂದೆಲ್ಲ ಸುತ್ತಾಡಬಾರ್ದಪ್ಪ ಅಂತ ಓಪನಾಗಿ ಫಸ್ಟೇ ಹೇಳ್ಬಿಡಿ. ಆವಾಗ ಅವನು ಮೆಂಟಲಿ ಫಿಕ್ಸ್ ಆಗಿಬಿಡ್ತಾನೆ. ಆದರೆ ನೀವು ಅಯ್ಯೋ ಆ ಗಿಫ್ಟ್ ಕೊಡೋದೇನು, ಆ ಕಿಸ್ ಕೊಡೋದೇನು, ಆ ಇಮೋಜಿಸ್ ಕಳಿಸೋದೇನು, ಮತ್ತೊಂದು ಮಗದೊಂದು, ಆ ಪಾರ್ಕು ಬೀಚು, ಅಯ್ಯೋ ಚಿನ್ನ ರನ್ನ ಬನ್ನ ಅಂದ್ಕೊಂಡು ಅಯ್ಯಪ್ಪ ಏನೇನು ಮಾಡಬೇಕು ಎಲ್ಲ ಮಾಡಾದ್ಮೇಲೆ ಆಮೇಲೆ ನೀವು
ನನಗೆ ಸಾರಿ, ಮನೇಲಿ ಒಪ್ಕೊಳ್ತಾ ಇಲ್ಲ, ಮತ್ತೆ ಕೀಳಕ್ಕ ಬಂದ್ಬಿಟ್ಟು ಅವನ ಜೊತೆ ಸುತ್ತಾಡಬೇಕು. ಮನೇಲಿ ಕೇಳ್ಕೊಂಡು ಸುತ್ತಾಡಬೇಕಾಗಿತ್ತಲ್ಲ, ಮನೇಲಿ ಕೇಳ್ಕೊಂಡೆ ಹೋಗ್ಬೇಕಾಗಿತ್ತಲ್ಲ ಅವನ ಜೊತೆಲಿ ಪಾರ್ಕು, ಬೀಚು, ಮತ್ತೊಂದು ಮಗ್ದೊಂದು ಅಂತೇಳಿ. ಭಾಳ ಭಾಳ ಮುಖ್ಯವಾಗಿ ಹೇಳಬೇಕಂದ್ರೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಜಾಸ್ತಿ ಅನ್ಯಾಯ ಆಗ್ತಾ ಇದೆ. ಈ ಓನ್ಲಿ ಪ್ರೀತಿ ಅನ್ನೋ ವಿಚಾರದಲ್ಲಿ ಇದನ್ನ ಕಾನೂನು ಆಗಲಿ, ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಗಮನದಲ್ಲಿಟ್ಕೊಂಡು ಗಂಡು ಹುಡುಗರಿಗೆ ನ್ಯಾಯ ಕೊಡಿಸ್ಬೇಕು. ಈ ಗಂಡಸರುಗಳು ನೀವು ಸ್ವಲ್ಪ ನೋಡಬೇಕು. ಈ ಗಂಡಸರ ಕಣ್ಣೀರಿಗೆ ನೀವು ಸ್ವಲ್ಪ ಬೆಲೆ ಕೊಡಬೇಕು. ಬರೀ ಹೆಣ್ಮಕ್ಳಿಗೆ ಏನೋ ಒಳ್ಳೆ ಹೆಣ್ಮಕ್ಳಿಗೆ ನಾನು ಹೇಳಿದ್ನಲ್ಲ ಆಗಲೇ, ಸೊ ಕೆಲವೊಬ್ರು ನೋಡಿದ್ರೆ ಕೈ ಎತ್ತಿ ಮುಗಿಬೇಕಂತ, ಅಂಥ ಹೆಣ್ಮಕ್ಳಿಗೆ ಗೌರವ ಕೊಡಿ. ಅದೇ ಥರ ಗಂಡಸರು ಒಳ್ಳೆಯವರು ಇರ್ತಾರಲ್ಲ, ಬಾರ ಇಲ್ಲಿ, ಬಾರಮ್ಮ ಕುತ್ಕೊಳ್ಳಮ್ಮ, ಇವನಿಗೆ ಬಾರ ಕುತ್ಕೊಳ್ಳೋ ಏನೋ ಮಾಡಿದೆ ಇಲ್ಲ ಸಾರ್, ಹಂಗೆಲ್ಲ ಮಾಡಬಾರ್ದು. ಯಾರನ್ನೂ ನೊಂದು ಅವ್ರು ಫಸ್ಟೇ ಬಂದ್ಬಿಟ್ಟು ನೊಂದಿರ್ತಾರೆ. ಇವಳಾಡೋ ನೋಟಂಗಿ ಆಟ, ಇವಳಾಡೋ ಡಿಂಗರ್ ಬಿಲ್ಲಿ ಆಟಗೆ ಹುಡುಗರು ನೊಂದಿರ್ತಾರೆ. ಸೊ ಆಗಿರ್ಬೇಕಾದ್ರೆ ಅವನು ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಕಾನೂನಾಗಲಿ, ಪೊಲೀಸ್ ಇಲಾಖೆ ಆಗಲಿ, ಯಾರೇ ಆಗಲಿ ಮಾಡಬಾರ್ದು. ನನ್ನ ನಂಬಿ ಬಂದವ್ರಿಗೆ, ಆ ಹುಡುಗರು ಯಾರಿದ್ದಾರಲ್ಲ, ಅವರಿಬ್ಬರದು ನಾನು ಈಗ ಸದ್ಯಕ್ಕೆ ಅವ್ರಿಗೆ ಹೇಳಲ್ಲ ಅಂತ ಹೇಳಿದ್ದೀನಿ. ನಾನು ಅವ್ರಿಗೆ ನ್ಯಾಯ ಕೊಡಿಸಿದ್ರೆ ಬಿಡಲ್ಲ. ಆ ಹುಡುಗಿರು ಅವ್ರು ಹೆಂಡ್ತಿದ್ರು ಇಬ್ಬರೂ ಎಂಥ ಖತರ್ನಾಕ್ ಮುಂಡೆಗಳು, ಎಂಥ ಕಚಡ ಕಂತ್ರಿ ಕಜ್ಜಿ ನಾಯಿ ಬೇವರ್ಸಿ ಮುಂಡೆಗಳಂತೇಳಿ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಅವ್ರು ಹತ್ಕೊಂಡು ಫೋನ್ ಮಾಡಿದಾಗ ಇಷ್ಟೆಲ್ಲ ಆದಮೇಲೂ ಒಂದೇ ಮಾತು ಹೇಳೋದು, ಹೌದು ಇಷ್ಟೆಲ್ಲ ಆದಮೇಲೆ ಏನೋ ಮಾಡಬೇಕು ಇವಾಗ ಅಂದರೆ ಏನಂತ ಗೊತ್ತಾಗ್ತಿಲ್ಲ ಸರ್, ಏನು ಡಿಸಿಷನ್ ತೊಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ದಟ್ಸ್ ಕಾಲ್ಡ್ ಪ್ರೀತಿ. ಅವಳು ಹಂಗೆಲ್ಲ ಮಾಡಿದಾಳಲ್ಲೋ, ಇವಳು ಡೆಲಿವರಿಗಂತ ಹೋಗಿ ಡೆಲಿವರಿಗೆ ಹೋದವಳು ಏನೋ ಅಲ್ಲಿ ಹೋಗಿ ಹಳೆ ಬಾಯ್ ಫ್ರೆಂಡ್ ಜೊತೆಲಿ ಸೇರಿಕೊಂಡು ನಾನು ಬರಲ್ಲ ಅಂತ ಹೇಳಿದ ಮೇಲೆ ನೀನೇನೋ ಇದು ಮಾಡ್ತೀವಿ ಸರ್. ಮಗು ಇದೆ ಅಲ್ಲ ಸರ್, ಗಂಡಸ್ರಿಗೆ ಆ ಮನಸ್ಸಿರುತ್ತಲ್ಲ. ಕೆಲವರು ಬಿಟ್ಟು ಹೋಗ್ತಾರಲ್ಲ, 3 ಜನ ಮಕ್ಕಳು. ಅದು ಯಾವಳು ಮೊನ್ನೆ ಒಂದು ನ್ಯೂಸ್ ನೋಡಿದೆ, 3 ಜನ ಮಕ್ಕಳನ್ನ ಸಾಯಿಸಿದ್ದು. ಸೊ ಇಂಥ ಕಚಡ ಕಂತ್ರಿ ಕಜ್ಜಿ ಲೋಫರ್ ನಾಯಿಗಳಿಗೆ ಚಪ್ಪಲಿ ಕೊಡೋ ಬೆಲೆನೂ ಕೊಡಬಾರ್ದು ಸರ್. ಅದು ಯಾರೇ ಆಗಿರಲಿ ಸರ್, ಒಳ್ಳೆಯವ್ರಿಗೆ ಪೂಜಿಸೋಣ ಸರ್, ಸಾಷ್ಟಾಂಗ ನಮಸ್ಕಾರ ಹಾಕೋಣ ಸರ್ ಒಳ್ಳೆಯವ್ರಿಗೆ. ಆದರೆ ಇಂಥ ಕಚಡ ಕೆಲಸ ಮಾಡೋ ಹೆಂಗಸರಿಗೆ ಬೆಲೆ ಕೊಡಬೇಕು ಅಂತ ಇದ್ದರೆ ಅದು ಕೊಡಬಾರ್ದು ಸರ್. ಒಳ್ಳೆ ಹೆಣ್ಮಕ್ಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಣ ಸರ್. ಬೇಕಾರೆ 4 ಜನಕ್ಕೆ ಮಾದರಿಯಾಗಿ ಬದುಕ್ತಾರಲ್ಲ ಸರ್ ಹೆಂಗಸರು, ಅವ್ರಿಗೆ ದೇವ್ರ ಥರ ಪೂಜೆ ಮಾಡೋಣ ಸರ್ ಬೇಕಾರೆ. ಆದರೆ ಇವ್ರ ಮೋಜು ಮಸ್ತಿಗೋಸ್ಕರ ಇನ್ನೊಬ್ಬನ ಸಾಯ್ತಾ ಇದ್ದಾನಂದ್ರು ಕೂಡ, ನಾನು ಸಾಯ್ತಾ ಇದ್ದೀನಿ, ಇದು ಹಳೇದು ಯಾವುದೋ ಒಂದು 2 ವರ್ಷದಿಂದ ನಾನು ಸಾಯ್ತಾ ಇದ್ದೀನಿ, ಬಂದು ನೋಡು ನನ್ನ, ನೀನು ಬಂದರೆ ನಾನು ಬದುಕ್ತೀನಿ ಅಂತ ಒಂದು ಹುಡುಗ ಬೇಡ್ಕೊಳ್ತಾನೆ. ಇವಳು ಇನ್ನೊಬ್ಬನ ಜೊತೆಲಿ ಮಜಾ ಮಾಡ್ತಿರ್ತಾಳೆ. ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋದ. ಅವನ ಫ್ಯಾಮಿಲಿ ಒಬ್ಬನೇ ಮಗ ಇದ್ದದ್ದು. ಈ ಥರ ಸಾಕಷ್ಟು ನಡೀತಾ ಇದ್ದಾವೆ. ನಮ್ಮ ದೇಶದಲ್ಲಿ ಬೇಡ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ. ಸೊ ಇದನ್ನು ಕಡಿವಾಣ ಹಾಕಬೇಕು. ಗಂಡಸರಿಗೆ ಒಂದು ಮಹಿಳಾ ಆಯೋಗ ಥರ ಗಂಡಸರಿಗೂ ಬೇಕು. ಇದನ್ನು ಅತಿ ಶೀಘ್ರದಲ್ಲಿ ನಾನೇ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.